ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಸೀರೆಗೆ ಜಡೆ ಡಿಸೈನ್ ಇದು ಪಾರ್ಟ್ 2 ವಿಡಿಯೋ ಇದು. ನಿಮಗೆ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಯಾವ ರೀತಿ ಮಾಡಬೇಕು ಅಂತ ತೋರಿಸಿ ಅಂತ ಕೇಳ್ತಾಯಿದ್ರು. ಸೊ ಎಂಡಿಂಗ್ ಈ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ. ಸೊ ನೋಡಿ ಕೊನೆ ತನಕ ಎಲ್ಲೂ ಮಿಸ್ ಮಾಡಬೇಡಿ. ಸೊ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸೋ ಹಾಗೆ ಫಸ್ಟು ನೀವು ಕ್ರೋಶೆ ನೀಡಲ್ನ ಈ ಥರ ಹಾಕ್ಕೊಂಡು ಚೈನ್ ಸ್ಟಿಚ್ ಥರ ಮಾಡಬೇಕಾಗುತ್ತೆ. ಓಕೆನಾ, ಚೈನ್ ಸ್ಟಿಚ್ ಹಾಕ್ಕೊಬೇಕಾಗತ್ತೆ. ನೀವು ಲೆಫ್ಟ್ ಹ್ಯಾಂಡಲ್ಲಿ ಸೀರೆನ ಹೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಏನು ಅಂದರೆ ನಿಮಗೆ ಒಂಥರ ಮೈಸೂರು ಸಿಲ್ಕ್ ಸೀರೆ ಇರಲ್ಲ ನೋಡಿ. ಓಕೆನಾ, ನಿಮ್ಮ ಹತ್ರ ಇರಲ್ಲ. ಎಸ್ಪೆಷಲಿ ಈ ಡಿಸೈನು ಮೈಸೂರು ಸಿಲ್ಕ್ ಸೀರೆಗೇ ಹಾಕ್ಕೊಳ್ಳೋದು ಇದು ಡಿಸೈನು. ಯಾಕೆ ಅಂದರೆ ಅದು ನಿಮಗೆ ವೀವಿಂಗಲ್ಲೇ ಬಂದುಬಿಟ್ಟಿರುತ್ತೆ, ನಿಮಗೆ ಮಧ್ಯದಲ್ಲಿ ಬಂದಿರುತ್ತೆ. ಪಲ್ಲು ಇರುತ್ತಲ್ವಾ, ಸೊ ಪಲ್ಲು ಪಾರ್ಟಲ್ಲಿ ಮಧ್ಯದಲ್ಲಿ ನಿಮಗೆ ವೀವಿಂಗ್ ಅನ್ನೋದು ಥ್ರೆಡ್ ಬಂದಿರುತ್ತೆ. ಓಕೆನಾ, ಅಲ್ಲಿ ನೀವು ಈ ಡಿಸೈನ್ನ ಹಾಕ್ಕೊಬೋದು. ಬಟ್ ಆ್ಯಕ್ಚುಲಿ ಏನು ಅಂದರೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈ ರೀತಿ ನಾರ್ಮಲಾಗಿ ಸೀರೆ ಇರುತ್ತಲ್ಲ, ನಿಮ್ಮ ಹತ್ರ ರನ್ನಿಂಗ್ ಪಾರ್ಟ್ ಇರುತ್ತಲ್ವಾ, ನಾರ್ಮಲ್ ಸೀರೆದು ರನ್ನಿಂಗ್ ಪಾರ್ಟ್ ಇರುತ್ತೆ, ಅದನ್ನು ನೀವು ಕಟ್ ಮಾಡಿ ಜಿಗ್ಜಾಗ್ ಮಾಡಬೇಕಾಗುತ್ತೆ. ಸೊ ಅದ್ರ ಬದಲು ನೀವು ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ನೀವು ಯೂಸ್ ಮಾಡ್ಕೊಬೋದು. ಓಕೆನಾ, ಸೊ ಎಲ್ಲರ ಹತ್ರನೂ ಮೈಸೂರು ಸಿಲ್ಕ್ ಸೀರೆ ಇರಲ್ವಲ್ಲ, ಸೊ ಹಾಗಾಗಿ ನಿಮಗೂ ಡಿಸೈನ್ ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಸೊ ಹೇಗೆ ಮಾಡೋದು ಅಂತಂದರೆ ಈ ರೀತಿ ನಾರ್ಮಲ್ ಸೀರೆಗೇ ರನ್ನಿಂಗ್ ಪಾರ್ಟ್, ಓಕೆನಾ, ರನ್ನಿಂಗ್ ಪಾರ್ಟ್ ಇರುತ್ತಲ್ಲ ಸೀರೆದು, ಅಲ್ಲಿ ನಿಮಗೆ ಈ ಥರ ಎಡ್ಜಲ್ಲಿ ನೀವು ಥ್ರೆಡ್ ಕೊಟ್ಟಿರ್ತಾರಲ್ವ, ಸೊ ಅಲ್ಲಿ ನೀವು ಈ ರೀತಿ ಟ್ರೈ ಮಾಡ್ಬೋದು. ಓಕೆ, ಸೊ ನೋಡ್ಬೋದು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು ಅಷ್ಟೇ. ಓಕೆನಾ, ಸೊ ಇಲ್ಲಿ ಏನಂದರೆ ನೀಡಲ್ ಬಂದು ನಿಮಗೆ ಕ್ರೋಶೆ ನೀಡಲ್ ಅಂದರೆ ನಿಮಗೆ ಉಲ್ಲನ್ಗೆಲ್ಲ ಪ್ರಾಜೆಕ್ಟ್ಗೆಲ್ಲ ಯೂಸ್ ಮಾಡ್ತಾರಲ್ವಾ, ಸೊ ಸ್ವೆಟರ್ಸ್ ಆ ಥರ ಎಲ್ಲ ಹಾಕ್ತಾರಲ್ವ, ಉಲ್ಲನ್ ಹಾಕ್ತಾರಲ್ವ, ಸೊ ಆ ನೀಡಲ್ ಕೊಡಿ ಅಂದರೆ ಕೊಡ್ತಾರೆ ನಿಮಗೆ. ಅಂದರೆ ಇದು ಮೆಟೀರಿಯಲ್ ಶಾಪಲ್ಲೆಲ್ಲ ಸಿಗುತ್ತೆ ನಿಮಗೆ, ಅಲ್ಲಿ ನೀವು ಕೇಳಿ ತೊಗೊಬೋದು. ಈ ರೀತಿ ಜಸ್ಟ್ ಏನು ಅಂದರೆ ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ, ಬೇರೆ ಏನೂ ಇಲ್ಲ ಇಲ್ಲಿ. ಏನಂದರೆ ಒಂದು ನೀವು ಲೆಫ್ಟ್ ಹ್ಯಾಂಡಲ್ಲಿ ಹೋಲ್ಡ್ ಮಾಡ್ಕೊಬೇಕು ಪ್ರಾಪರಾಗಿ, ಇಲ್ಲಾಂದರೆ ಅದು ಲೂಸ್ ಬರೋ ಚಾನ್ಸಸ್ ಇರುತ್ತೆ, ನಿಮಗೆ ಚೈನ್ ಸ್ಟಿಚಸ್ ಎಲ್ಲ ಪ್ರಾಪರಾಗಿ ಬರಲ್ಲ. ಸೊ ಹಾಗಾಗಿ ಓಕೆನಾ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದೇ ರೀತಿಯೇ ನೀವು ಮೈಸೂರು ಸಿಲ್ಕ್ ಸೀರೆಗೂ ಸೇಮ್ ಮೆಥಡಲ್ಲೇ ನೀವು ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಆಗಲೇ ಹೇಳಿದ್ನಲ್ವಾ, ಸೊ ಈ ರೀತಿ ನೀವು ಮೊದಲೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಸೊ ಪ್ರಾಕ್ಟೀಸ್ ಮಾಡೋಕ್ಕಾದ್ರೂ ಬೇಕಾಗುತ್ತಲ್ವ ನಿಮಗೆ, ಆ ಥ್ರೆಡ್ಡಲ್ಲೇ ಮಾಡೋಕ್ಕಾಗೋದು. ಸೊ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ, ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ. ಸ್ವಲ್ಪ ದೂರ ಹಾಕಿ ತೋರಿಸಿದ್ದೀನಿ ನಿಮಗೆ. ಸೊ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನಿಮಗೂ ಏನಾದರೂ ಬಂದರೆ ಮೈಸೂರು ಸಿಲ್ಕ್ ಸೀರೆ ಆರ್ಡರ್ಸ್ ಏನಾದರೂ ಕೊಟ್ಟರೆ ಅಥವಾ ನಿಮ್ಮ ಸೀರೆಗೇ ನೀವು ಟ್ರೈ ಮಾಡ್ಬೋದು. ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಮೆಥಡೆಲ್ಲ ಸೇಮೇ ಇರುತ್ತೆ, ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಯಿತು. ಸುಮಾರು ಜನ ಕೇಳ್ತಾಯಿದ್ರು, ಹಾಗಾಗಿ ಎಂಡಿಂಗ್ ಪಾರ್ಟು ಎಲ್ಲ ಡೀಟೇಲಾಗಿ ತೋರಿಸಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ, ಎಂಡಿಂಗ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಯಾವ ರೀತಿ ಎಂಡ್ ಮಾಡ್ತೀನಿ ಡಿಸೈನ್ ಅಂತ ಇಂಪಾರ್ಟೆಂಟು. ಸೊ ಕೇಳ್ತಾಯಿದ್ರು, ಹಾಗಾಗಿ ತೋರಿಸಿದ್ದೀನಿ. ವಿಡಿಯೋ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೇ. ಸೊ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ಎಷ್ಟು ಸ್ವಲ್ಪ ದೂರ ಹಾಕಿದ್ದೀನಿ ನಿಮಗೆ, ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ. 3D ಲುಕ್ ಥರ ಕಾಣಿಸುತ್ತೆ ನಿಮಗೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಎಂಬೋಸ್ ಆಗಿರುತ್ತೆ ನಿಮಗೆ ಈ ಡಿಸೈನು, ಅಂದರೆ ಮೇಲೆ ನಿಮಗೆ ಅಂದರೆ ಎಂಬೋಸ್ ಆಗಿರುತ್ತೆ, ಫ್ಲ್ಯಾಟಾಗಿರಲ್ಲ. ಆ ಡಿಸೈನ್ ಹೈಲೈಟ್ ಆಗುತ್ತೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ. ಇದೇ ರೀತಿಯೇ ನೀವು ಪೂರ್ತಿ ಸೀರೆನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗ್ ಪಾರ್ಟ್ ತೋರಿಸಿದ್ದೀನಿ. ಈ ರೀತಿ ನೀವು ಈ ಡಿಸೈನ್ ಮಾಡಬೇಕಾದ್ರೆ ಈ ಥರ ಕ್ರೋಶೆ ವರ್ಕ್ ನೀವು ಮಾಡಬೇಕಾದ್ರೆ ಆ ಥರ ನೀವು ಒಂದು ಸ್ಟಿಚ್ ಮಾರ್ಕರ್ ಅಂತ ಕರಿತೀರಿ, ಅಥವಾ ಸೇಫ್ಟಿ ಪಿನ್ ಹಾಕ್ಕೊಂಡು ನೀವು ಸೆಕ್ಯೂರ್ ಮಾಡ್ಕೋಬೋದು. ಆಮೇಲೆ ನೀವು ಮತ್ತೆ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಮತ್ತೆ ನೋಡಿ ಅದೇ ಸೀರೆ ಪಾರ್ಟ್ ಅಂದರೆ ಎಂಡಿಂಗ್ ಪಾರ್ಟ್ ಅದೇ ಎಂಡಿಂಗ್ದು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಅಂದರೆ ಪೂರ್ತಿ ಸೀರೆ ಹಾಕಿ ಏನು ತೋರಿಸ್ತಾ ಇಲ್ಲ ಇಲ್ಲಿ, ಇದು ಪ್ರಾಕ್ಟೀಸ್ ಅಲ್ವಾ ಜಸ್ಟು. ಸೊ ಹಾಗಾಗಿ ನಾನು ಎಂಡಿಂಗ್ ಪಾರ್ಟ್ ತೋರಿಸ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಯಾವ ರೀತಿ ಎಂಡ್ ಮಾಡೋದು ಅಂತ ಈಗಲೇ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇಲ್ಲಿ ತೋರಿಸ್ತೀನಿ, ನೀವು ಅಂದರೆ ನೀವು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ. ಓಕೆನಾ, ಈ ಪಾರ್ಟಲ್ಲೇ ನಿಮಗೆ ಎಂಡಿಂಗ್ ಅನ್ನೋದು ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಚೈನ್ ಸ್ಟಿಚ್ಚು ಇದೇ ಥರನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಸೀರೆ ಪೂರ್ತಿ ಇದೇ ಥರನೇ ಕಂಟಿನ್ಯೂ ಮಾಡಿ. ಓಕೆನಾ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು. ಓಕೆ, ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಈ ಡಿಸೈನು. ಸೊ ನೀವು ಟ್ರೈ ಮಾಡಿ. ಮೈಸೂರು ಸಿಲ್ಕ್ ಸೀರೆ ಇಲ್ಲ ಅಂತ ಏನು ಚಿಂತೆ ಇಲ್ಲ, ಜಸ್ಟ್ ನೀವು ನಾರ್ಮಲ್ ಸೀರೆನಲ್ಲಿ ಈ ರೀತಿ ನೀವು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ನಿಮಗೆ ಸೀರೆ ಆರ್ಡರ್ಸ್ ಬಂದಾಗ ಡೆಫಿನೆಟಾಗಿ ನೀವು ಮಾಡಿ ಕೊಡ್ಬೋದು. ಓಕೆನಾ, ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ನೋಡಿ ಇದೇ ರೀತಿ ಪೂರ್ತಿ ಮಾಡ್ಕೊಂಡು ಹೋಗಿ ಎಂಡಿಗೆ ಬಂದಿದ್ದೀವಿ. ಇದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಎಲ್ಲೂ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ. ಬಿಕಾಸ್ ಎಂಡಿಂಗ್ ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ಆ ವರ್ಕೆಲ್ಲ ಹಾಗೆ ಬಂದುಬಿಡುತ್ತೆ.
ಓಕೆನಾ. ನೀವು ಸೆಕ್ಯೂರ್ ಮಾಡಿಲ್ಲ ಅಂದರೆ ಹಾಗೆ ಇಲ್ಲ, ಅದು ಚೈನ್ ಸ್ಟಿಚ್ ಮೊದಲೇ ಗೊತ್ತು ನಿಮಗೆಲ್ಲ, ಓಪನ್ ಆಗಿಬಿಡುತ್ತೆ ಹಾಗೇ, ಓಕೆನಾ. ಸೊ ನೋಡ್ಬೋದು ಈ ರೀತಿ ಲೂಪ್ ಇರುತ್ತಲ್ವ, ಅದು ನಿಮಗೆ ಚೈನ್ ಸ್ಟಿಚ್ ಲಾಸ್ಟ್ ಕೊನೆದು ಹಾಕಿರ್ತೀರಲ್ವ, ಅದನ್ನು ನೀವು ಬಿಗಿಯಾಗಿ ಇಟ್ಕೊಳ್ಳಿ ಥರ, ಓಕೆ. ಕೈಲಿ ಇಟ್ಕೊಂಡು ನಾರ್ಮಲ್ ಸೂಜಿ ದಾರದಿಂದ ನೀವೇನು ಮಾಡಿ ಈ ಥರ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ, ಓಕೆ. ನೋಡ್ಬೋದು ಕೆಳಗಡೆಯಿಂದ ಈ ಥರ ದಾರ ತೊಗೊಂಡು ನೀವು ಈ ರೀತಿ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ನೋಡ್ಬೋದು, ಕೇರ್ಫುಲ್ಲಾಗಿ ವೀಡಿಯೋ ನೋಡಿ, ಸೊ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು, ಓಕೆನಾ. ಸೊ ನೋಡಿ ಈ ರೀತಿ ನೀವು ಈ ಥರ ನಾಟ್ ಮಾಡ್ಕೊಳ್ಳಿ, ಓಕೆನಾ, ಎಮ್ಮಿಂಗ್ ಸೂಜಿಯಿಂದ, ಓಕೆ. ಕಾಟನ್ ಥ್ರೆಡ್ಡು ಮತ್ತು ಎಮ್ಮಿಂಗ್ ಸೂಜಿ. ಆಮೇಲೆ ನೀವು ಇದು ಏನು ಅಂದರೆ ನೀವು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ಬೇಕು ಅನ್ನೋ ಇದು ರೀಸನ್ಗೆ ನಾನು ನಿಮಗೂ ಗೊತ್ತಾಗಬೇಕಲ್ಲ ಯಾವ ರೀತಿ ನಾಟ್ ಮಾಡ್ತಾಯಿದ್ದೀನಿ ಅಂತ, ಅದಕ್ಕೆ ನಾನು ಬೇರೆ ಥ್ರೆಡ್ ತೊಗೊಂಡಿದ್ದೀನಿ. ಆದರೆ ನೀವೇನು ಮಾಡಿ ಮ್ಯಾಚಿಂಗ್ ಥ್ರೆಡ್ಡೇ ತೊಗೊಳ್ಳಿ, ಓಕೆ. ಯಾವ ಥ್ರೆಡ್ಡಲ್ಲಿ ಅದು ವರ್ಕ್ ಮಾಡ್ತಾ ಇರ್ತೀರಲ್ವ, ಅಂದರೆ ಯಾವುದು ಅದೇ ಸೀರೆ ಪಲ್ಲು ಯಾವ ಕಲರ್ ಬಂದಿರುತ್ತಲ್ಲ, ಅಂದರೆ ಮ್ಯಾಚಿಂಗ್ ಥ್ರೆಡ್ ತೊಗೊಂಡೇ ಮಾಡಿ ನೀವು ನಾಟ್, ಓಕೆ. ನಾನಿಲ್ಲಿ ಈ ರೀತಿ ಬೇರೆ ಥ್ರೆಡ್ ತೊಗೊಂಡು ತೋರಿಸಿದ್ದೀನಿ, ನಿಮ್ಗೆ ಗೊತ್ತಾಗಬೇಕಲ್ಲ ಎಲ್ಲಿ ನಾಟ್ ಮಾಡ್ತಾಯಿದ್ದೀನಿ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಆ ಲೂಪ್ ಕಾಣಿಸುತ್ತೆ ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ ಕೇರ್ಫುಲ್ಲಾಗಿ ನೋಡ್ಬೋದು. ಸೊ ಈ ರೀತಿ ಲೂಪ್ ಇರುತ್ತಲ್ವ, ಅದು ಚೈನ್ ಸ್ಟಿಚ್ ಹಾಕಿರ್ತೀರಲ್ವ, ಅದ್ರ ಒಳಗಡೆ ಹೋಗಿ ನೀವು ಈ ರೀತಿ ನಾಟ್ ಮಾಡ್ಕೊಳ್ಳಿ, ಓಕೆನಾ. ಬಿಕಾಸ್ ನಿಮಗೆ ಎಂಡಿಂಗ್ ಪಾರ್ಟ್ ತುಂಬ ಇಂಪಾರ್ಟೆಂಟ್, ಓಕೆ. ಚೈನ್ ಸ್ಟಿಚ್ ತುಂಬಾ ಈಸಿ, ಎಲ್ಲರೂ ಹಾಕ್ಬಿಡ್ತಾರೆ, ಬಟ್ ಎಂಡ್ ಯಾವ ರೀತಿ ಮಾಡಬೇಕಂತ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ನಾನು ಕೇರ್ಫುಲ್ಲಾಗಿ ಇಲ್ಲಿ ಅಂದರೆ ವೀಡಿಯೋ ತೋರಿಸಿದ್ದೀನಿ ನೋಡ್ಬೋದು. ಸೊ ವಾಚ್ ಮಾಡಿ ಕೇರ್ಫುಲ್ಲಾಗಿ ಯಾವ ರೀತಿ ಅಂತ, ಓಕೆನಾ. ಸೊ ನೋಡಿ ಈ ರೀತಿ ಮತ್ತೆ ಅದರಲ್ಲಿ ಒಂದೆರಡು ಸಲ ನೀವು ಈ ಥರ ನಾಟ್ ಮಾಡ್ಕೊಳ್ಳಿ, ಓಕೆನಾ. ಎಮ್ಮಿಂಗೆಲ್ಲ ಮಾಡಿ ನೀವು ಲಾಕ್ ಮಾಡ್ತಿರಲ್ವ, ಸೊ ಅದೇ ರೀತಿ ನಾಟ್ ಹಾಕ್ಕೊಳ್ಳಿ. ಸೊ ನಾಟ್ ಹಾಕ್ಕೊಂಡಾದಮೇಲೆ ನೋಡಿ ಈ ಥರ ಟೈಟಾಗೆ ಕೂರುತ್ತೆ. ಮತ್ತು ಅದು ನೋಡಿ ಉದ್ದಕ್ಕೆ ಕಾಣಿಸುತ್ತಲ್ವಾ, ಸೊ ಅದು ನಿಮಗೆ ಲೆಫ್ಟಿಗೆ, ಓಕೆನಾ, ಲೆಫ್ಟಿಗೆ ಈ ಥರ ಹೋಲ್ಡ್ ಮಾಡಿಕೊಂಡು ಈಗೇನು ಮಾಡಬೇಕು ಅಂದರೆ ಅದು ಉದ್ದಕ್ಕೆ ಕಾಣಿಸುತ್ತೆ ಅಲ್ವಾ, ಸೊ ಅದಕ್ಕೆ ಏನು ಮಾಡಬೇಕು, ಈ ಥರ ಲೆಫ್ಟಿಗೆ ಹೋಲ್ಡ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ಗೆ ಹೋಲ್ಡ್ ಮಾಡಿಕೊಂಡು ಅಲ್ಲಿ ಬಟ್ಟೆ ಇರುತ್ತಲ್ವಾ, ಸೊ ಅಲ್ಲಿ ಏನು ಮಾಡಬೇಕು ಅಂದರೆ ನೋಡ್ಬೋದು. ಸೊ ನೋಡಿ ಇಲ್ಲಿ ನಿಮಗೆ ನೋಡ್ಬೋದು ಚೈನ್ ಲೂಪ್ ಹಾಕಿರ್ತೀರಲ್ವ, ಅದು ಒಳಗಡೆ ಸೂಜಿನ ತೊಗೊಂಡು ಈ ರೀತಿ ಬಟ್ಟೆಗೆ ಚುಚ್ಚಿ, ಓಕೆನಾ. ಬಟ್ಟೆಗೆ ನೀವು ಇದು ಮಾಡಿ ಈ ಥರ ನೀವು ನಾಟ್ ಮಾಡ್ಕೊಬೇಕಾಗತ್ತೆ, ಓಕೆ. ಸೊ ನೋಡಿ ಈ ಥರ ನಾಟ್ ಮಾಡ್ಕೊಬೇಕು. ಸೊ ಆವಾಗ ನಿಮಗೆ ಅದು ಸೆಕ್ಯೂರಾಗಿರುತ್ತೆ, ಅಂದರೆ ಸ್ಟಿಫಾಗಿ ಕೂರುತ್ತೆ, ಓಕೆನಾ. ಲಾಕ್ ಎಲ್ಲೂ ಓಪನ್ ಆಗೋಲ್ಲ. ಸೊ ಆ ರೀತಿ ನೀವು ನಾಟ್ ಮಾಡ್ಕೊಳ್ಳಿ. ಒಂದು 2-3 ಸಲ ನಾಟ್ ಮಾಡಿ, ನೀವು ಎಮ್ಮಿಂಗ್ ಮಾಡಿ ನಾಟ್ ಮಾಡ್ತೀರಲ್ವ, ಸೊ ಅದೇ ರೀತಿಯೇ ನೀವು ಮಾಡ್ಕೊಬೇಕಾಗುತ್ತೆ. ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಇನ್ನೊಂದು 2 ಸಲ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಸೊ ಅದು ನಿಮಗೆ ಸ್ಟಿಚ್ಚು ಸೆಕ್ಯೂರಾಗಿರುತ್ತೆ, ಓಕೆನಾ. ಸೊ ನೋಡಿ ಮತ್ತೆ ನಾನು ಬಟ್ಟೆಗೆ ಆ ಹೋಲ್ ಒಳಗಡೆ ಹೋಗಿ ನಾನು, ಅಂದರೆ ಚೈನ್ ಸ್ಟಿಚ್ ಹಾಕಿರ್ತೀರಲ್ವ ಕೊನೆಯದು, ಅದರಲ್ಲೇ ಹೋಗಿ ಆ ಗ್ಯಾಪಲ್ಲೇ ಹೋಗಿ ಮತ್ತು ಬಟ್ಟೆಗೆ ಈ ಥರ ಬಟ್ಟೆಗೆ ನಾನು ಸೂಜಿನ ಹಾಕ್ಕೊಂಡು ಚುಚ್ಚಿಬಿಟ್ಟು ಇದು ರೀತಿ ನಾನು ನಾಟ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ಇದೆ. ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಎಂಡ್ ಮಾಡೋದು ಅಂತ. ನಿಮಗೂ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದು ಸತಿ ನೋಡಿ. ಬ್ಯಾಕ್ ಸೈಡು ಈ ರೀತಿ ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ನಾಟ್ ಮಾಡಿದ್ರೆ ಆಯಿತು. ಎಕ್ಸ್ಟ್ರಾ ಥ್ರೆಡ್ಡನ್ನು ನೀವು ಕಟ್ ಮಾಡಿ ತೆಗೆದ್ರೆ ಆಯಿತು. ಪಾರ್ಟ್ 1 ಆಗಲೇ ಹೇಳಿದ್ನಲ್ವಾ, ಸೊ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದು ಸತಿ. ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ ಈ ಡಿಸೈನು, ಈಗಂತೂ ತುಂಬ ಟ್ರೆಂಡಿಂಗಲ್ಲಿದೆ, ಓಕೆನಾ. ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಯಾವ ರೀತಿ ಇಷ್ಟ ಆಯಿತು ನಿಮ್ಗೆ ಈ ವಿಡಿಯೋ ಅಂತ ತಿಳಿಸಿ, ಓಕೆ. ಸೊ ನೋಡ್ಬೋದು ಮತ್ತೆ ಬ್ಯಾಕ್ ಸೈಡಲ್ಲಿ ಈ ಥರ ನಾಟ್ ಮಾಡಿದ್ರೆ ಆಯ್ತು ಅಷ್ಟೇ. ಅದು ಥ್ರೆಡ್ ಬಟ್ಟೆ ತೊಗೊಂಡು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ, ಕ್ಲಿಯರಾಗಿ ನೋಡ್ಬೋದು ನಿಮಗೆ. ಯಾಕೆ ನಾನು ಇಷ್ಟು ಸ್ಲೋ ಆಗಿ ಮಾಡಿದ್ದೀನಿ ಇದು ಎಂಡಿಂಗ್ ಪಾರ್ಟು ಅಂದರೆ, ಬಿಕಾಸ್ ಎಂಡ್ ಯಾವ ರೀತಿ ಮಾಡ್ತಾರೆ ಅಂತ ಫಾಸ್ಟಾಗಿ ತೋರಿಸಿದ್ರೆ ನಿಮಗೇನು ಅರ್ಥ ಆಗಲ್ಲ ಅಲ್ವಾ. ಸೊ ನಿಮಗೆ ಡೌಟ್ ಇರೋದೇ ಇದು ಎಂಡಿಂಗ್ ಪಾರ್ಟು, ಓಕೆನಾ. ಅಂದರೆ ಚೈನ್ ಸ್ಟಿಚೆಲ್ಲ ಆರಾಮಾಗಿ ಹಾಕ್ಬಿಡ್ತೀರಾ, ಈಸಿನೇ ಇರುತ್ತೆ, ಬಟ್ ಎಂಡ್ ಯಾವ ರೀತಿ ಮಾಡ್ತೀರಾ ಗೊತ್ತಿಲ್ವಲ್ಲ. ಸೊ ಅದಕ್ಕೆ ಇದು ನಿಮಗೆ ಸ್ಲೋ ಆಗೇ ತೋರಿಸಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ, ಓಕೆನಾ. ಸೊ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಇದೇ ರೀತಿ ಫಾಲೋಅಪ್ ಮಾಡಿಕೊಂಡು ನೀವು ಟ್ರೈ ಮಾಡಿ, ನಿಮ್ಮ ಆರ್ಡರ್ಸು ತೊಗೊಳ್ಳಿ ನೀವು, ಓಕೆ. ಈ ರೀತಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ನೀವು ನಿಮ್ಮ ಕಸ್ಟಮರ್ಸ್ ಏನಾದರೂ ಆರ್ಡರ್ಸ್ ಕೊಟ್ಟರೆ ಖಂಡಿತ ತೊಗೊಂಡು ನೀವು ಈ ಡಿಸೈನ್ನ ಟ್ರೈ ಮಾಡಿ. ಆದಷ್ಟು ನೀವು ಅಪ್ಗ್ರೇಡ್ ಆಗ್ತಾಯಿರಿ, ಅಂದರೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ಏನು ಬರ್ತಾಯಿದೆ ಅನ್ನೋದು ತಿಳ್ಕೊಂಡು ನೀವು ಕಲ್ತ್ಕೊಳ್ಳಿ, ಓಕೆನಾ. ಸೊ ಮೈಸೂರು ಸಿಲ್ಕ್ ಸೀರೆ ಇಲ್ಲ ಅಂತ ಈಗ ಏನು ಚಿಂತೆ ಬೇಡ, ಜಸ್ಟ್ ಈ ಸೀರೆಯಲ್ಲಿ ನಾರ್ಮಲ್ ಸೀರೆಯಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು ನೋಡಿ. ಇದು ರನ್ನಿಂಗಲ್ಲಿ ಬಂದಿರುತ್ತೆ ಇದು ಈ ಪಾರ್ಟ್, ಓಕೆನಾ, ಸೀರೆದು.
ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನೀವು ಜಸ್ಟ್ ಕಟ್ ಮಾಡ್ಬೋದು, ಏನು ತೊಂದರೆ ಇಲ್ಲಲ್ವಾ. ಹೇಗಿದ್ರು ನೀವು ಅದನ್ನು ಕಟ್ ಮಾಡಿ ಜಿಗ್ಜಾಗ್ ಮಾಡಲೇಬೇಕು. ಅದ್ರ ಬದಲು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಈ ರೀತಿ ಮಾಡ್ಬೋದು, ಓಕೆನಾ. ಪ್ರಾಕ್ಟೀಸ್ಗಂತ ನೀವು ಮಾಡ್ಕೋಬೋದು, ಓಕೆ. ಆದರೆ ಮೈಸೂರು ಸಿಲ್ಕ್ ಸೀರೆಗೇ ಹಾಕೋದು, ಓಕೆನಾ. ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಲೈಕ್ ಮಾಡಿ, ಓಕೆನಾ. ಶೇರ್ ಮಾಡಿ, ಓಕೆನಾ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಈ ಕುಚ್ಚು ಡಿಸೈನ್ಸಲ್ಲಿ, ಅಂದರೆ ಹೊಸ ಹೊಸ ಡಿಸೈನ್ಸೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ, ಈ ಡಿಸೈನ್ಸು ಶೇರ್ ಮಾಡಿ, ಅವರು ಕಲ್ತ್ಕೊತಾರೆ. ಸೊ ಕಲ್ತ್ಕೊಂಡು ಅವ್ರ ಕಸ್ಟಮರ್ಸ್ಗೆಲ್ಲ ಕೊಡ್ಬೋದು. ನೀವು ನಿಮ್ಮ ಸೀರೆಗೂ ಟ್ರೈ ಮಾಡಿ, ಹಾಗೆ ನಿಮ್ಮ ಕಸ್ಟಮರ್ಸ್ಗೂ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕಸ್ಟಮರ್ಸ್ಗೂ ಹಾಕಿ ಕೊಡ್ಬೋದು, ಓಕೆನಾ. ಸೊ ಹೇಗನ್ನಿಸ್ತು ಈ ವಿಡಿಯೋ ಅಂತ ತಿಳಿಸಿ, ಓಕೆನಾ. ಇಷ್ಟ ಆಗ್ತಾಯಿದೆ ಏನು ಅಂತ ತಿಳಿಸಿ. ನೀವೇನಾದರೂ ಈ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಈ ಡಿಸೈನ್ ಹೇಗನ್ನಿಸ್ತು ಅಂತ. ಆದಷ್ಟು ಲೈಕ್ ಮಾಡಿ, ಓಕೆನಾ. ಶೇರ್ ಮಾಡೋದನ್ನ ಮರಿಬೇಡಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದು ಸೇಮ್ ನಾವು ಜಡೆ ಯಾವ ರೀತಿ ನಾವು ಹಾಕ್ಕೊತೀವಲ್ವ, ಜಡೆ ಹಾಕ್ಕೊತೀವಲ್ವ, ಸೊ ಅದೇ ರೀತಿಯೇ ಬಂದಿದೆ ನೋಡಿ. ಥ್ರೆಡ್ಡು ಅಷ್ಟೇ ನಿಮಗೆ ಸ್ಟಾರ್ಟಿಂಗಲ್ಲಿ ಏನಲ್ಲ ನೋಡಿಕೊಂಡು ನೀವು ತೊಗೊಬೇಕಾಗುತ್ತೆ ಕ್ರೋಶೆ ನೀಡಲ್ಗೆ, ಓಕೆನಾ. ಸ್ವಲ್ಪನೇ ನೋಡಿಕೊಂಡು ತೊಗೊಂಡು ನೀಟಾಗಿ ಚೈನ್ ಸ್ಟಿಚ್ಚನ್ನ ಹಾಕಬೇಕಾಗುತ್ತೆ. ಓನ್ಲಿ ಥಿಂಗ್ ಇಲ್ಲಿ ಬರೀ ಚೈನ್ ಸ್ಟಿಚ್ಚಿಂದನೇ ವರ್ಕ್ ಮಾಡಿರೋದು, ಇದು ಕಂಪ್ಲೀಟಾಗಿ ಚೈನ್ ಸ್ಟಿಚ್ಚಿಂದ ವರ್ಕ್ ಮಾಡಿರೋದು. ನಿಮ್ಗೇನಾದರೂ ಬರೀ ಈ ರೀತಿ ಜಸ್ಟ್ ಈ ಥರ ಇದಕ್ಕೆ ಮಾತ್ರ ಅಂದರೆ ಚಾರ್ಜ್ ನೀವು ಒಂದು 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು, ಓಕೆನಾ. ಬರೀ ಈ ಡಿಸೈನ್ಗೆ, ಜಡೆ ಡಿಸೈನ್ಗೆ ಹೇಳ್ತಾರದು ನಾನು. ಮತ್ತು ನೀವು ಎಕ್ಸ್ಟ್ರಾ ಪಲ್ಲು ಕೊಟ್ಟಿರ್ತಾರಲ್ಲ ಅಂದರೆ ಕೆಳಗಡೆ, ಅಲ್ಲೂ ನೀವು ವರ್ಕ್ ಮಾಡಬೇಕು ಅಂದರೆ ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ, ಅಂದರೆ ನೀವು ಡಿಸೈನ್ ಮೇಲೆ ಹೋಗುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ಗೆ ಈ ಜಡೆ ಡಿಸೈನ್ಗೆ 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು, ಓಕೆನಾ. ಓಕೆ, ತುಂಬ ಟ್ರೆಂಡಿಂಗಲ್ಲಿದೆ, ಮಿಸ್ ಮಾಡ್ಕೊಬೇಡಿ, ಓಕೆನಾ. ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ ರೆಡಿಯಾಗಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಸೊ ಕ್ರೋಶೆ ನೀಡಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಓಕೆನಾ. ಎಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆ ತೋರಿಸ್ಬೇಕು ಅಂತ ಇದು ಮಾಡಿದ್ದೀನಿ ನೋಡಿ. ಎಷ್ಟು ಸೈಡಿಂದ ಎಲ್ಲ ತೋರಿಸಿದ್ದೀನಿ ನೋಡ್ಬೋದು. ಮೇಲೆ ಅಂದರೆ ಎಂಬೋಸ್ ರೀತಿಯಲ್ಲಿ ಬಂದಿದೆ, ಓಕೆನಾ. ನೀವು ಟ್ರೈ ಮಾಡಿ, ಮಿಸ್ ಮಾಡ್ಕೊಬೇಡಿ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.